ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 515 ಪಾಯಿಂಟ್ಸ್ ಗೇನ್ ಆಗಿ 59,332 ಕ್ಲೋಸ್ ಆದರೆ ನಿಫ್ಟಿ 124 ಪಾಯಿಂಟ್ಸ್ ಗೇನ್ ಆಗಿ 17,659 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 592 ಪಾಯಿಂಟ್ಸ್ ಗೇನ್ ಆಗಿ 38,879 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 0.98% ಗೇನ್ ಆದರೆ ಸ್ಮಾಲ್ ಕ್ಯಾಪ್ 0.58% ಗೇನ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಗಮನಿಸಿದ್ರೆ ಪರ್ಟಿಕ್ಯುಲರ್ ಆಗಿ ನಿಫ್ಟಿ ಓಪನ್ ಇಂದಾನೆ ಡೌನ್ ಸೈಡ್ ಗೆ ಸ್ಲೈಡ್ ಆಗ್ತಾ 17,640 ಇಂಪಾರ್ಟೆಂಟ್ ಸಪೋರ್ಟ್ ಹತ್ರ ಆಲ್ಮೋಸ್ಟ್ 6 ಟೈಮ್ಸ್ ಹತ್ರ ಸಪೋರ್ಟ್ ತಗೊಂತ ಆಲ್ಮೋಸ್ಟ್ ಆ ಸಪೋರ್ಟ್ ಅಬೋವ್ನೆ ಇವತ್ತು ಕ್ಲೋಸ್ ಆಗಿದೆ. ಇದಕ್ಕೆ ಕಂಪ್ಯಾರಿಟಿವ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಇಂದಾನು ಗೈನ್ ಆಗ್ತಾ ಆಲ್ಮೋಸ್ಟ್ ಡೇ ಹೈ ಹತ್ರನೇ ಇಂಟ್ರಾಡೇ ಕ್ಲೋಸಿಂಗ್ ನಮ್ಗೆ ಕಾಣಿಸಿದೆ. ಮೀನ್ಸ್ ಕಂಪ್ಯಾರಿಟಿವ್ ನಿಫ್ಟಿ ಇವತ್ತು ಬ್ಯಾಂಕ್ ನಿಫ್ಟಿ ನಮಗೆ ಸ್ಟ್ರೆಂತ್ ಅಂತೂ ಇದೆ. ಅಂಡ್ ಮಾರ್ಕೆಟ್ ಏನಕ್ಕೆ ಈ ತರ ಬೆಳೆದಿದೆ, ರೀಸೆಂಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಒಂದು ಬಿಗ್ ಇವೆಂಟ್ ಅಂತ 10th ಈವ್ನಿಂಗ್ ನಮ್ಗೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಪ್ಡೇಟ್ ಆಗತ್ತಂತ ಮಾತಾಡ್ಕೊಂತಾನೆ ಬರ್ತಿದೀವಲ್ಲ, ಆ ಇವೆಂಟ್ ಔಟ್ಕಮ್ ಈವ್ನಿಂಗ್ 6 ಅರೌಂಡ್ ನಮಗೆ ಅಪ್ಡೇಟ್ ಆಗಿದೆ. US CPI ಇನ್ಫ್ಲೇಷನ್ ಡೇಟಾ ಲಾಸ್ಟ್ ಟೈಮ್ 9 ಅಬೋವ್ ಹತ್ರ ಇದ್ರೆ ಅಂಡ್ ಎಸ್ಟಿಮೇಟ್ ಜುಲೈ CPI ಡೇಟಾ 8.7 ಹತ್ರ ಇರತ್ತಂತ ಅನ್ಕೊಂಡ್ರೆ ಅದು 8.5 ಹತ್ರ ಎಸ್ಟಿಮೇಟೆಡ್ CPI ಡೇಟಾಗಂದ್ರೆ ಸ್ವಲ್ಪ ಕಮ್ಮಿನೇ US CPI ಡೇಟಾ ರಿಪೋರ್ಟ್ ಆಗ್ತಾ ಇರೋದು. ಇದು ಹೆಡ್ಲೈನ್. ಅಂಡ್ ಕೋರ್ ಡೇಟಾನು 0.5% ಗ್ರೋತ್ ಇರುತ್ತೆ. ಮಂತ್ ಆನ್ ಮಂತ್ ಕಂಪಾರಿಸನ್ ಅಲ್ಲಿ ನೋಡ್ತಾ ಇದ್ರೆ ಕೇವಲ 0.3% ಗ್ರೋತ್ ಇರ್ತಾ ಇರೋದು. ಎಂಟೈರ್ ಈ ಡೇಟಾನು ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂತ ಇವತ್ತು ಓಪನಿಂಗ್ ಇಂದಾನೆ ಸ್ಟ್ರಾಂಗ್ ಮಾರ್ಕೆಟ್ ಗೈನ್ ಆಗಿದೆ. ಸೊ ಕ್ಲಿಯರ್ ಆಗಿ ಈ ಡೇಟಾ ಬಂದ ತಕ್ಷಣನೇ ಪಾಸಿಟಿವ್ ಅಂತ ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಮೇ ಬಿ ಈ ಡೇಟಾ ಆದ್ಮೇಲೆ ಮೇ ಬಿ US ನಲ್ಲಿ ಬರುವಂತ ಸೆಲ್ ಆಫ್ ಏನಾದ್ರೂ ಓಪನಿಂಗ್ ಇಂಪ್ಯಾಕ್ಟ್ ಮಾಡತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಆದ್ರೆ ಡೇಟಾ ಪಾಸಿಟಿವ್ ಆಗಿ ಅದು ತಕ್ಕ ಹಾಗೆ ಮಾರ್ಕೆಟ್ ಓಪನಿಂಗ್ ಇಂದಾನು ಸ್ಟ್ರಾಂಗ್ ಆಗಿ ಗ್ಯಾಪ್ ಅಪ್ ಆಗಿದೆ. ಆಕ್ಚುಲಿ ಈ ತರ US CPI ಡೇಟಾ ಏನಕ್ಕೆ ಕಮ್ಮಿ ಆಗಿದೆ, US CPI ಡೇಟಾ ಕಮ್ಮಿ ಆಗೋದು ರಿಯಲ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬೇಕಾ ಅಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಪಾಸಿಟಿವ್ ತಗೊಳ್ಳಕ್ಕೆ ಇಲ್ಲ. ಬಿಕಾಸ್ ಎನರ್ಜಿ ಪ್ರೈಸಸ್ ಪರ್ಟಿಕ್ಯುಲರ್ಲಿ ಗ್ಯಾಸ್ ಪ್ರೈಸಸ್ ಜುಲೈ ಮಂತ್ ಗೆ ಸಂಬಂಧಿಸಿರುವ ಪ್ರೈಸಸ್ ಡ್ರಾಪ್ ಆಗ್ತಾ ಇರೋದು ಓವರ್ ಆಲ್ CPI ಡೇಟಾ ಅಂತೂ ಇಂಪ್ಯಾಕ್ಟ್ ಆಗ್ತಿದೆ. ಬಟ್ ಎನಿವೆ ಆತರ ಕಮ್ಮಿ ಆಗ್ತಾ ಇದ್ರೆ ಎಷ್ಟಿರುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ಕಂದ್ರೂ ಬೆಟರ್ ಆಗಿ ಬಂದಿರೋ ಕಾರಣವಾಗಿ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡಿದೆ. ಬಟ್ ಗೈಸ್ ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಮಾರ್ಚ್ 17 ಆಲ್ಮೋಸ್ಟ್ 15,183 ಹತ್ರ ಇದ್ದ ಮಾರ್ಕೆಟ್ ನಿಯರ್ ಟು 2,400 ಪಾಯಿಂಟ್ಸ್ ಹತ್ರ ಬೆಳೆದಂಗೆ ಮೀನ್ಸ್ ವಿತ್ ಇನ್ ಅ ಶಾರ್ಟ್ ಟೈಮ್ ನಿಫ್ಟಿನಲ್ಲಿ ಇಷ್ಟು ದೊಡ್ಡ ರ್ಯಾಲಿ ನಮಗೆ ಕಾಣಿಸ್ತಾ ಇರೋದು. ಅಂಡ್ ದಟ್ಟು ಆ ಟೈಮ್ಸ್ ಅಲ್ಲಿ ಯಾವ ಫ್ಯಾಕ್ಟರ್ಸ್ ಆದ್ರೆ ನಮಗೆ ಎಕಾನಮಿನಲ್ಲಿ ಪ್ಲೇ ಆಗ್ತಾ ಇತ್ತಲ್ಲ, ಎಕಾನಮಿ ವೀಕ್ ಆಗುತ್ತೆ, ರಿಸೆಷನ್ ಅಂಡ್ ಯಾವ ಟರ್ಮ್ಸ್ ಎಲ್ಲ ಕೇಳಿಸ್ತಾ ಇತ್ತಲ್ವಾ, ಅವೆಲ್ಲ ಪ್ರೆಸೆಂಟ್ ಇನ್ನೂ ಸ್ಟಿಲ್ ಹಾಗೆ ಇದೆ ಎಕಾನಮಿನಲ್ಲಿ. ಬಟ್ ಏನಕ್ಕೆ ಮಾರ್ಕೆಟ್ ಬೆಳಿತಿದೆ ಅಂದ್ರೆ ಇದು ರಿಲೇಟೆಡ್ ಆಗಿ ಮಲ್ಟಿಪಲ್ ಟೈಮ್ಸ್ ಪ್ರೀವಿಯಸ್ಲಿ ಮಾತಾಡ್ಕೊಂಡಿದೀವಿ. ಈ ಮಾರ್ಕೆಟ್ ನ ಹಿಂದೆ ಅಂತೂ ನಡೆಸ್ತಾ ಇರೋದು ಒಬ್ಬರೇ FIs ಸ್ಮಾರ್ಟ್ ಮನಿ. ಈ ಮನಿ ಯಾವಾಗ್ಲೂ ಪ್ರೆಸೆಂಟ್ ಇರುವಂತ ಫ್ಯಾಕ್ಟರ್ಸ್ ನಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ ಅಲ್ಲಿ ಬರ್ತಾ ಇರುವಂತ ಫ್ಯಾಕ್ಟರ್ಸ್ ನ ಪ್ರೆಸೆಂಟ್ ಡಿಸ್ಕೌಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಅದರಿಂದ ಈ ಇನ್ಫ್ಲೇಷನ್ ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ಕಮ್ಮಿ ಆಗ್ತಾ ಫೆಡ್ ಅವರು ಬಡ್ಡಿ ರೇಟ್ ಗಳು ಜಾಸ್ತಿ ಮಾಡಲ್ಲ ಅಂಡ್ ಎಕಾನಮಿನೂ ಸ್ಟೆಬಿಲೈಸ್ ಆಗತ್ತಂತ ಮೇ ಬಿ FIs ಭಾವಿಸ್ತಾ ರೀಸೆಂಟ್ ಟೈಮ್ಸ್ ಅಲ್ಲಿ ಅಗ್ರೆಸಿವ್ ಆಗಿ ಮಾರ್ಕೆಟ್ ನಲ್ಲಿ ಬೈ ಸೈಡ್ ಬರ್ತಿದ್ದಾರೆ. ರೀಸೆಂಟ್ ಟೈಮ್ ಅಲ್ಲಿ ಜ್ಞಾಪಕ ಇದ್ರೆ ಮಾರ್ಕೆಟ್ ಎಷ್ಟು ಬೆಳೀತಾ ಇದ್ರು ಓವರ್ ಆಲ್ ಆಗಿ FIDI ಡೇಟಾ ಅಲ್ಲಿ ಮೋಸ್ಟ್ಲಿ FIs ಬೈ ಸೈಡ್ ರಿಫ್ಲೆಕ್ಟ್ ಆಗ್ತಿದ್ದಾರೆ. ಅಂಡ್ ಪ್ರೀವಿಯಸ್ಲಿ 17,520 ನ ರೆಸಿಸ್ಟೆಂಟ್ ಆಗಿ ನೋಡ್ತಾ ಬಂದಿದ್ವಲ್ಲ, ಅಂಡ್ ಅಲ್ಲಿಂದ ರೆಸಿಸ್ಟೆಂಟ್ ನ ಫೇಸ್ ಮಾಡ್ತಾ ಇವತ್ತು ಮಾರ್ಕೆಟ್ ಸಡನ್ ಆಗಿ ಅಲ್ಲಿಂದ ಗ್ಯಾಪ್ ಅಪ್ ಅಲ್ಲಿ ಮಾರ್ಕೆಟ್ ಈಗ ಅಪ್ ಸೈಡ್ ಗೆ ಮೂವ್ ಆಗಿದೆ, ಪ್ರೆಸೆಂಟ್ ಸ್ಟೆಬಿಲೈಸ್ ಆಗ್ತಿದೆ. ಅದರಿಂದ ನಿಫ್ಟಿ 17,400 ಬ್ರೇಕ್ ಮಾಡಿ ಡೌನ್ ಸೈಡ್ ಬರ್ದಿರೋವರೆಗೂ ಶಾರ್ಟ್ ಟರ್ಮ್ ನಿಫ್ಟಿ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಬಯಾಸ್ ನ ಮೇಂಟೈನ್ ಮಾಡಬಹುದು. ಸೊ ಇನ್ ದ ವರ್ಸ್ಟ್ ಕೇಸ್ ಇಲ್ಲಿಂದ ಡೌನ್ ಆಗ್ತಾ ಇದ್ರೆ 17,520 ಟು 17,400 ಆ 120 ಪಾಯಿಂಟ್ ರೇಂಜ್ ನ ಸಪೋರ್ಟ್ ಆಗಿ ತಗೋಬೇಕು. ಒಂದ್ ವೇಳೆ ಮಾರ್ಕೆಟ್ ನಿಜವಾಗ್ಲೂ ಬುಲಿಶ್ ಆಗಿದ್ರೆ, ಒಂದು ವೇಳೆ 17,400 ಬಿಲೋ ಬಂದು ನಿಫ್ಟಿ ಕ್ಲೋಸ್ ಆಗ್ತಾ ಇದ್ರೆ ಆವಾಗ ಬುಲಿಶ್ ವಿನ ಮಾರ್ಕೆಟ್ ಇಲ್ಲಿರುವಂತ ಸ್ವಲ್ಪ ಅವರು ಕಾಶಿಯಸ್ ಆಗಿ ಇರಬೇಕಾಗತ್ತೆ. ಅಂಡ್ ಡೌನ್ ಸೈಡ್ 17,400 ಬಿಲೋ ಕ್ಲೋಸಿಂಗ್ ಆದಾಗ ಬುಲಿಶ್ ವಿನ್ ನಾವು ಬ್ರೇಕ್ ಮಾಡಬಹುದು. ಅಂಡ್ ಟಾಪ್ ಸೈಡ್ ಹೋಗ್ತಾ ಇದ್ರೆ 17,800 ಹತ್ರ ಬಂದಾಗ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕಂತ. ಅಂಡ್ ಅಬೋವ್ 18,000 ಸೈಕಲಾಜಿಕಲ್ ಮಾರ್ಕ್ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರೋದು ಎಫರ್ಟ್ಸ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ BEML ಬಗ್ಗೆ ಮಾತಾಡ್ಕೊಳ್ಳೋಣ. ನಿಮ್ಗೆ ಐಡಿಯಾ ಇದ್ರೆ BEML ಅವರು ದೊಡ್ಡ ಮೊತ್ತದಲ್ಲಿ ಅವರಿಗೆ ಲ್ಯಾಂಡ್ಸ್ ಇದೆ ಅಲ್ವಾ, ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾನಲ್ಲಿ 106 ಎಕರೆ ಅವರಿಗೆ BEML ಗೆ ಲ್ಯಾಂಡ್ಸ್ ಅಸೆಟ್ಸ್ ಇದೆ. ಇಲ್ಲಿಂದ ಸ್ವಲ್ಪ ಟೈಮ್ ಬ್ಯಾಕ್ ಏಪ್ರಿಲ್ ಆ ಟೈಮ್ ನಲ್ಲಿ ಇರೋ ಎಸ್ಟಿಮೇಟ್ಸ್ ಪ್ರಕಾರ ಕೇವಲ ಆ ಲ್ಯಾಂಡ್ ಅಸೆಟ್ಸ್ BEML ಸ್ಟಾಕ್ ಪ್ರೈಸ್ ನಲ್ಲಿ 700 ರೂಪೀಸ್ ಪರ್ ಶೇರ್ ಹತ್ರ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತಿವೆ ಅಂತ ಇವನ್ ಗವರ್ಮೆಂಟ್ ಆಫ್ ಇಂಡಿಯಾನು BEML ಅಲ್ಲಿ ಅವ್ರಿಗಿರುವಂತ ಪಾಲ್ನ ಡಿಇನ್ವೆಸ್ಟ್ಮೆಂಟ್ ಮಾಡಬೇಕನ್ನೋ ತರ ಅದರಿಂದ ಮುಂಚೆನೆ ಲ್ಯಾಂಡ್ ಅಸೆಟ್ ನ ಮೀನ್ಸ್ ನಾನ್ ಕೋರ್ ಅಸೆಟ್ಸ್ ನ ಅದನ್ನ ಸಪರೇಟ್ ಸಬ್ಸಿಡಿ ಆಗಿಡ್ತಾ ಅದರ ವ್ಯಾಲ್ಯೂಯೇಷನ್ ಕೋರ್ ಬಿಸಿನೆಸ್ ಇಂದ ಸಪರೇಟ್ ಮಾಡ್ತಿದ್ರಿಂದ
BEML ಅಲ್ಲಿ ಗವರ್ಮೆಂಟ್ ಇರುವಂತ ಪಾಲ್ನ ಈಸಿಯಾಗಿ ಮಾನಿಟೈಸ್ ಮಾಡ್ಕೋಬಹುದು ಅಂತ ಅವನ ಉದ್ದೇಶದಿಂದ BEML ಅವರು ಒಂದು ಎಂಟೈರ್ ಲ್ಯಾಂಡ್ ಅಸೆಟ್ ನ BEML ಲ್ಯಾಂಡ್ ಅಸೆಟ್ ಆಗಿ ಒಂದು ಸಬ್ಸಿಡಿನ ಫಾರ್ಮ್ ಮಾಡ್ತಿರೋ ತರ ಪ್ರೀವಿಯಸ್ಲಿ ಅಗೈನ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಬಟ್ ಇವತ್ತು ಅವರು ಅಪ್ಡೇಟ್ ಮಾಡ್ತಿರೋದು ಆತರ ಫಾರ್ಮ್ ಆಗ್ತಿರೋ ಸಬ್ಸಿಡರಿಗೆ BEML ಲ್ಯಾಂಡ್ ಅಸೆಟ್ ಆಗಿ ರಿಕಾರ್ಡ್ ಡೇಟ್ ನ ಆಗಸ್ಟ್ 18th ಆಗಿ ಅಂಡ್ ಯಾರಾದ್ರೆ BEML ಒಂದು ಶೇರ್ ನ ಹೋಲ್ಡ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಫರ್ದರ್ ಆಗಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ತಿರುವಂತ BEML ಲ್ಯಾಂಡ್ ಅಸೆಟ್ ಲಿಮಿಟೆಡ್ ಶೇರ್ಸ್ ಬರುತ್ತೆ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಇದನ್ನ ಫ್ರೀ ಆಗಿ ಏನು ಬರ್ತಿಲ್ಲ, ಇವರು ರಿಲೇಟೆಡ್ ಆಗಿರುವಂತ ಲ್ಯಾಂಡ್ ಅಸೆಟ್ ನ ಇನ್ನೊಂದು ಸಬ್ಸಿಡರಿ ಮಾಡಿ ಒಂದು ಸಪರೇಟ್ ಕಂಪನಿ ಮಾಡ್ತಾರೆ. ಅದರಿಂದ ಹೊಸದಾಗಿ ಲಿಸ್ಟ್ ಆಗಿರುವಂತ ಕಂಪನಿಗೆ ಯಾವ ಸ್ಟಾಕ್ ಪ್ರೈಸ್ ಅಲ್ಲಿ ಇರುತ್ತಲ್ಲ ಆ ಸ್ಟಾಕ್ ಪ್ರೈಸ್ ಮೋಸ್ಟ್ಲಿ ಈ ಪ್ರೆಸೆಂಟ್ ಇರೋ ಪ್ರೈಸ್ ಇಂದಾನೆ ಅಡ್ಜಸ್ಟ್ ಆಗತ್ತೆ. ಬಟ್ ಈ ತರ ನಡೀತಿರುವಂತ ಸಿನಾರಿಯೋನಲ್ಲಿ ಸ್ವಲ್ಪ ಗೈನ್ ಆಗಬಹುದು, ಸ್ವಲ್ಪ ಲಾಸ್ ಇರಬಹುದು. ಬಟ್ ಓವರ್ ಆಲ್ ಆಗಿ ನಡೀತಿರುವಂತ ಒಂದು ಕಂಪನಿಗೆ ಸಂಬಂಧಿಸಿರುವ ನಾನ್ ಕೋರ್ ಅಸೆಟ್ ನ ಸಪರೇಟ್ ಮಾಡ್ತಾ ಇನ್ನೊಂದು ಕಂಪನಿಯಾಗಿ ಮಾರ್ಕೆಟ್ ಅಲ್ಲಿ ರಿಲೀಸ್ ಮಾಡ್ತಾ ಇರೋದು. ಆತರ ಮಾಡೋದಕ್ಕೂ ಒಂದು ರೀಸನ್ ಇದೆ. ಕೋರ್ ಅಸೆಟ್ ನ ಮೀನ್ಸ್ BEML ಒಂದು ಮೈನ್ ಬಿಸಿನೆಸ್ ನ ಗವರ್ಮೆಂಟ್ ಮಾನಿಟೈಸ್ ಮಾಡಬೇಕಂತ ಅನ್ಕೊಂತಾ ಇದ್ರಿಂದ ಗವರ್ಮೆಂಟ್ ನಿಯರ್ಲಿ 26% ಹತ್ರ BEML ಭಾಗನ ಸೆಲ್ ಮಾಡ್ಬೇಕ ಅನ್ಕೊಂತಾ ಇದೆ. ಆತರ ಸೆಲ್ ಮಾಡ್ಬೇಕಂತ ಅನ್ಕೊಂತಿರುವಂತ ಭಾಗಕ್ಕೆ ಟಾಟಾ ಗ್ರೂಪ್ ಅವರು, ಭಾರತ್ ಫೋರ್ಸ್ ಅವರು, ಅಶೋಕ ಲೈಲ್ಯಾಂಡ್, ಮೇಘಾ ಇಂಜಿನಿಯರಿಂಗ್ ಅವರು ರೌಂಡ್ 1 ನಲ್ಲಿ ಪೋಟಿ ಬೀಳೋ ತರ ರಿಪೋರ್ಟ್ ಮೂಲಕ ಅಪ್ಡೇಟ್ಸ್ ಆಗ್ತಿದೆ. ಇದಕ್ಕೆ ರಿಕಾರ್ಡ್ ಡೇಟ್ ನ ಫಿಕ್ಸ್ ಮಾಡ್ತಾ ಸಪರೇಟ್ ಕಂಪನಿನ ತಗೊಂಡ್ ಬರ್ತಾ ಇರೋದು ಮಾರ್ಕೆಟ್ ಪಾಸಿಟಿವ್ ಆಗಿ ನೋಡ್ತಿದೆ. ಅಂಡ್ ಆತರ ಮಾಡೋದಕ್ಕೂ ಬ್ಯಾಕ್ ಇರುವಂತ ಥೀಮು ಡಿಇನ್ವೆಸ್ಟ್ಮೆಂಟ್. ಅದರಿಂದ ಆ ಸೈಡ್ ಇಂದಾನು ಗವರ್ಮೆಂಟ್ ಇಮಿಡಿಯೇಟ್ಲಿ ಡಿಸಿಷನ್ ತಗೋಬಹುದು ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟಾಕ್ ಗೆ ಮೂವ್ಮೆಂಟ್ ಕಾಣಿಸಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 17,550 to 570 ಅದನ್ನ ಇಂಪಾರ್ಟೆಂಟ್ ರೇಂಜ್ ಆಗಿ ಗಮನಿಸಿ. ಪ್ರೀವಿಯಸ್ಲಿ ಅಲ್ಲೇ ರೆಸಿಸ್ಟೆಂಟ್ ಫೇಸ್ ಮಾಡಿ ಈಗ ಗ್ಯಾಪ್ ಅಪ್ ಆಗಿದ್ರಿಂದ ಇನ್ ದ ವರ್ಸ್ಟ್ ಕೇಸ್ ಆ ಗ್ಯಾಪ್ ಅಪ್ ಫಿಲ್ ಮಾಡೋದಕ್ಕೆ ಇಲ್ಲಿಂದಾನು ಮೂವ್ ಆಗಿ ಡೌನ್ ಸೈಡ್ 17,550 ವರೆಗೂ ಬಂದು ಅಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಆಗಬಹುದು. ಇಲ್ಲಿಂದ ಬ್ರೇಕ್ ಆಗ್ತಾ ಇದ್ರೆ ಪ್ರೀವಿಯಸ್ಲಿ ಆಕ್ಟ್ ಮಾಡಿರುವಂತ ಸಪೋರ್ಟ್ 17,440, ಇಲ್ಲಿಂದ ಟಾಪ್ ಸೈಡ್ ಬರ್ತಿದ್ರೆ 17,750 ಅಂಡ್ ಅದರ ಅಬೌವ್ 17,810. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಟಾಪ್ ಸೈಡ್ 39,330 ಅಂಡ್ ಡೌನ್ ಸೈಡ್ 38,340. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಬಗ್ಗೆ ಮಾತಾಡ್ಕೋಬೇಕು. ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟಾ ಗಮನಿಸ್ತಾ ಇದ್ರಿ. ರೀಸೆಂಟ್ ಟೈಮ್ಸ್ ಅಲ್ಲಿ ಕಾಣಿಸ್ತಾ ಇರೋ ಡೇಟಾ 17,200 ಡೌನ್ ಸೈಡ್, 17,800 ಅಪ್ ಸೈಡ್. ಈ 600 ಪಾಯಿಂಟ್ ರೇಂಜ್ ನ ಬಟ್ ಇವತ್ತು 17,800 ಹತ್ರ ಪುಟ್ ರೈಟಿಂಗ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಿದೆ. ಸೊ ಪುಟ್ ರೈಟಿಂಗ್ ಬಿಲ್ಡ್ ಆಗ್ತಿದೆ ಅಲ್ಲ ಅಂಡ್ ಅಲ್ಲಿ ಕಾಲ್ ರೈಟಿಂಗ್ ಕಾಣಿಸ್ತಾ ಇದೆ. ಸ್ಟಿಲ್ ಇನ್ನು ಕಾಲ್ ಸೈಡ್ ಅನ್ವೈಂಡಿಂಗ್ ಕಾಣಿಸ್ತಾ ಇಲ್ಲ. ಅದರಿಂದ ಓವರ್ ಆಲ್ ಓಐ ಡೇಟಾ ಅದರವಾಗಿ ನೋಡಿಕೊಂಡು 17,800 ನಾವು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅಂಡ್ ಇಲ್ಲಿಂದ ಡೌನ್ ಸೈಡ್ ಗೆ ಕಾಲ್ಸ್ ಅಲ್ಲಿ ಅನ್ವೈಂಡಿಂಗ್ ಕಾಣಿಸ್ತಾ ಪುಟ್ಸ್ ರೈಟ್ ಅಪ್ ಕಾಣಿಸ್ತಾ ಇದೆ. ಅದರಿಂದ 17,500 ಬಿಲೋ ಇಂಪಾರ್ಟೆಂಟ್ ಲೆವೆಲ್ 17,200 ಒಂದು ಟೈಟ್ ರೇಂಜ್ ಆಗಿ ನೋಡ್ಬೇಕು ಅನ್ಕೊಂಡ್ರೆ 17,500 to 17,800 ಗಮನಿಸಬಹುದು. ಸ್ಟಿಲ್ ಇನ್ನು ಇಲ್ಲಿ ಕಾಲ್ ರೈಟಿಂಗ್ ಇದೆ. ಅದರಿಂದ ಸೇಫ್ ಸೈಡ್ ಡೌನ್ ಸೈಡ್ 17,200 ಹತ್ರ ಪುಟ್ ರೈಟಿಂಗ್ ನಾವು ಗಮನಿಸ್ತಾ ಟಾಪ್ ಸೈಡ್ 17,800 ಅದು ಬ್ರೇಕ್ ಆಗಿ ಇಂಟ್ರಾಡೇ ಸೆಷನ್ ಕ್ಲೋಸ್ ಆಗ್ತಾ ಇದ್ರೆ ದೆನ್ 18,000 ಅಂಡ್ 18,200 ಲೆವೆಲ್ಸ್ಗೆ ಕಾಲ್ ರೇಟ್ ಶಿಫ್ಟ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ಅಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.